ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಅಮ್ಮನ ಮನೆಗೆ ಹೋಗಿದ್ದೆ. ಹಾಗೆ ಅಮ್ಮನ ಮನೆಗೆ ಹೋದಾಗ ಅಮ್ಮ ತಮ್ಮನ ಮದುವೆ ಆಲ್ಬಮ್ ಬಂದಿದೆ, ಒಂದು ಸಲ ನೋಡಿ ಅಂತ ಅಂದ್ಬಿಟ್ಟು ಕೊಟ್ಟರು. ಸೊ ಹಾಗೆ ನೋಡ್ತಾ ಇರಬೇಕಿದ್ರೆ ತಮ್ಮಂದು ಹಾಗೆ ಅವನ ಹಿಂತಿದ್ದು ನೆನಪಾಯಿತು. ತುಂಬ ಅಂದರೆ ತುಂಬಾ ನೆನಪಾಯಿತು. ಯಾಕೆಂತ ಹೇಳಿದರೆ ಅವರು ಗಲ್ಫಲ್ಲಿದ್ದಾರೆ ಇಬ್ಬರು ಕೂಡ. ಸೊ ಹಾಗಾಗಿ ಅವರಿಗೆ ಈ ಫೋಟೋ ಎಲ್ಲ ನೋಡೋದಕ್ಕಾಗಲ್ಲ. ತುಂಬ ಆಸೆ ಪಡ್ತಾ ಇದ್ದಾಳೆ, ನನ್ನ ನಾದಿನಿ ಫೋಟೋ ನೋಡಬೇಕಿತ್ತು ಅಂತ ಅಂದ್ಬಿಟ್ಟು. ಹಾಗಾಗಿ ಎಲ್ಲ ಒಂದು ಸಲ ತೋರಿಸೋಣ ಅವರಿಗೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ. ಹಾಗೆ ನಿಮ್ಮದು ಕೂಡ ನೆನಪಾಯಿತು, ನಿಮಗೆ ಕೂಡ ಒಂದು ಸಲ ನೋಡಿದಾಗ ಆಗತ್ತೆ ಅಂತ ಅಂದ್ಬಿಟ್ಟು ಡಿಟೇಲಾಗಿ ಎಲ್ಲವನ್ನು ಕೂಡ ನಾನು ವಿಡಿಯೋ ಮಾಡಿಕೊಂಡೆ. ಹಾಗೆ ಸ್ಟಾರ್ಟಿಂಗಿಂದ ಎಂಡ್ ತನಕ ಎಷ್ಟು ಫೋಟೋಸ್ ಇದೆ ನೋಡಿ, ಅಷ್ಟು ಫೋಟೋಸ್ನ ನಾನು ನಿಮಗೆ ತೋರಿಸ್ತೀನಿ ಇವತ್ತಿನ ದಿನ. ಎಲ್ಲ ಆಲ್ಬಮ್ ನೀವು ಕೂಡ ನೋಡಿ ನಿಮಗೆ ಹೇಗನ್ನಿಸ್ತು ನೋಡಿಬಿಟ್ಟು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಯಾವ ಥರ ಬಂದಿದೆ ಫೋಟೋಸ್ ಎಲ್ಲ ಅಂತ ಅಂದ್ಬಿಟ್ಟು. ಇದು ಮೆಹಂದಿ ಫೋಟೋಸು, ಮದುವೆಯ ಹಿಂದಿನ ದಿನ ತೆಗೆದಿರುವಂತಹ ಫೋಟೋಸು. ನಂತರ ಮದುವೆ ಫೋಟೋಸು ಸ್ಟಾರ್ಟ್ ಆಗುತ್ತೆ. ಇವಾಗ ಎಲ್ಲ ಮೆಹಂದಿ ಫೋಟೋಸೇ ಇರುತ್ತೆ. ಹಾಗೆ ಮೆಹಂದಿಗೆ ಫ್ಯಾಮಿಲಿ, ಫ್ರೆಂಡ್ಸ್, ನೇಬರ್ಸ್ ಎಲ್ಲರೂ ಕೂಡ ಬಂದಿದ್ದರು. ಎಲ್ಲರ ಫೋಟೋಸ್ ಕೂಡ ಇದರಲ್ಲಿದೆ. ಎಲ್ಲರೂ ಕೂಡ ಬಂದಿದ್ದರಿಂದ ನಾವು ಯಾರದೇ ಫೋಟೋಸ್ ಕೂಡ ಇಲ್ಲಿ ಮಿಸ್ ಮಾಡಿಲ್ಲ. ಎಲ್ಲರ ಫೋಟೋ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಸ್ಟುಡಿಯೋದವರು. ಹಾಗೆ ಫೋಟೋ ಅಂತೂ ಸಖತ್ತಾಗಿ ಬಂದಿದೆ. ಇದು ನೋಡ್ತಾ ಇರ್ಬೋದು, ನಾನು, ನನ್ನ ತಮ್ಮ, ನನ್ನ ತಂಗಿ 3 ಜನ ನಾವು. ಅಮ್ಮನ ಫೋಟೋಸ್ ಕೂಡ ಇದೆ, ಫ್ಯಾಮಿಲಿ ಫೋಟೋಸ್ ಎಲ್ಲನೂ ಇದೆ. ನೀವು ನೋಡಿ, ಅಮ್ಮನ ಪರಿಚಯ ಕೂಡ ನಿಮಗೆ ಆಲ್ರೆಡಿ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ನಮ್ಮ ಫ್ಯಾಮಿಲಿ ಫೋಟೋ. ಅಮ್ಮ, ನಾನು, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು, ತಂಗಿ ಹಸ್ಬೆಂಡು, ಮಕ್ಕಳು, ಈ ಥರ ಇದ್ದೀವಿ. ಹಾಗೆ ಎಲ್ಲರ ಫೋಟೋ ಕೂಡ ಒಂದು ಸಲ ನೋಡಿ. ಕೆಲವೊಬ್ಬರದ್ದು ನಿಮಗೆ ಪರಿಚಯ ಆಲ್ರೆಡಿ ಇರ್ಬೋದು, ಕೆಲವೊಬ್ಬರದ್ದು ಇರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಕೆಲವೊಬ್ಬರನ್ನು ನಾನು ನನ್ನ ವಿಡಿಯೋದಲ್ಲಿ ತೋರಿಸಿದೆ. ಇದು ನನ್ನ ಮಾವನ ಮಗಳು, ಹಾಗೆ ಅವಳ ಹಸ್ಬೆಂಡ್. ಕೆಲವೊಬ್ಬರದ್ದು ಗುರುತು ಇರುತ್ತೆ ನಿಮಗೆ ಅಂತ ಅಂದ್ಕೋತೀನಿ. ಕೆಲವೊಬ್ಬರದ್ದು ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ನೋಡಿ. ಹಾಗೆ ನಮಗೆ ಆ್ಯಂಕರಿಂಗಿಗೆ ಮನೀಶ್ ಶೆಟ್ಟಿ ಬಂದಿದ್ದರು. ತುಂಬಾ ಚೆನ್ನಾಗಿ ಆ್ಯಂಕರಿಂಗ್ ಕೂಡ ಮಾಡಿದರು. ಸೊ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಪ್ರೋಗ್ರಾಮ್ ಎಲ್ಲ ಅವರೇ ನಡೆಸಿಕೊಟ್ಟದ್ದು. ತುಂಬಾ ಚೆನ್ನಾಗಿತ್ತು. ಗೇಮ್ಸ್ ಇತ್ತು, ಮಕ್ಕಳಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ನಮ್ಮ ಮಾಧವಿ ಹಾಗೆ ನನ್ನ ತಂಗಿ ಮಗಳು ಶಾಲ್ಮಿ ಇಬ್ಬರು ಕೂಡ ಡ್ಯಾನ್ಸ್ ಕೂಡ ಮಾಡಿದರು.
ಹಾಗಾಗಿ ಕೆಲವೊಂದು ಗೇಮ್ಸ್ಗಳನ್ನು ಇಟ್ಟಿದ್ವಿ. ಮಕ್ಕಳ ಡ್ಯಾನ್ಸ್ ಇತ್ತು. ಆಮೇಲೆ ಅದೆಲ್ಲ ಮುಗಿದ ನಂತರ ಊಟ ಎಲ್ಲ ಆದ ನಂತರ ನಮ್ಮದು ಡ್ಯಾನ್ಸ್ ಇತ್ತು. ನಮ್ಮದಂತೂ ತುಂಬಾ ಸೂಪರಾಗಿತ್ತು ಡ್ಯಾನ್ಸ್. ಅದೆಲ್ಲ ವೀಡಿಯೋ ಮಾಡೋದಕ್ಕಾಗಿಲ್ಲ ಸ್ನೇಹಿತರೆ. ಇವಾಗ ನನಗೆ ಬೇಜಾರಾಗ್ತಾಯಿದೆ, ನಾನು ವೀಡಿಯೋ ಮಾಡಬೇಕಿತ್ತು ಆ ಟೈಮಲ್ಲಿ ಅಂತ ಅಂದ್ಬಿಟ್ಟು. ಬಟ್ ಏನು ಮಾಡಲಿ, ಆ ಟೈಮಿಗೆ ವೀಡಿಯೋ ಮಾಡೋಷ್ಟು ಮನಸ್ಥಿತಿ ನಂದಿರಲಿಲ್ಲ. ಬ್ಯುಸಿಯಾಗಿದ್ದೆ ಅಲ್ವಾ. ನಮಗೆ ಬರೋರಲ್ಲಿ ಮಾತಾಡೋದು, ಅವ್ರನ್ನ ಸುಧಾರಿಸಿ ಕಲಿಸೋದು ಅದೇ ಒಂದು ಮೈಂಡಲ್ಲಿರುತ್ತೆ, ಅದೇ ಫಿಕ್ಸ್ ಆಗಿರುತ್ತೆ. ಸೊ ಬೇರೆ ಕಡೆ ತಲೆ ಓಡಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಕೆಲವೊಂದು ಮೂಮೆಂಟನ್ನು ನಾನು ವಿಡಿಯೋ ಮಾಡಬೇಕಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ಹೀಗೆ ಆಲ್ಬಮ್ ನೋಡ್ತಾ ಇರಬೇಕಿದ್ರೆ ಅನ್ನಿಸ್ತಾ ಇತ್ತು. ಸೊ ಚೆನ್ನಾಗಿತ್ತು, ಫನ್ನಿಯಾಗಿತ್ತು. ಮೆಹಂದಿ ಪ್ರೋಗ್ರಾಮ್ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಮೆಹಂದಿ ಫೋಟೋಸು ಎಂಡ್ ಆಯಿತು. ಇವಾಗ ಮದುವೆ ಫೋಟೋ ಸ್ಟಾರ್ಟ್ ಆಗಿದೆ. ಹಾಗೆ ನಮ್ಮ ಹುಡುಗಿ ಕೂಡ ಎಂಟ್ರಿ ಆಗ್ತಾ ಇದೆ. ಹುಡುಗಿನ ನೋಡಿ ಹೇಗಿದ್ದಾಳೆ ಅನ್ನೋದನ್ನ ತಿಳಿಸಿ, ಅವರಿಬ್ಬರ ಜೋಡಿ ಹೇಗಿದೆ ಅನ್ನೋದು ಕೂಡ ಆಲ್ಬಮ್ ಎಲ್ಲ ನೋಡಿದಂತ ತಿಳಿಸಿ ನನಗೆ. ಸೊ ಇದು ಇವಾಗ ನಾವು ಮನೆಯಿಂದ ಹೊರಡುವಂಥ ಕ್ಷಣ. ಮನೆಯಿಂದ ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲರೂ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗಿತಾ ಇದ್ದೀವಿ. ಎಲ್ಲರದ್ದು ಕೂಡ ಒಂದು ರೌಂಡ್ ಫ್ಯಾಮಿಲಿ ಫೋಟೋಸ್ ಎಲ್ಲ ನಮ್ಮದು ಮನೆಯಲ್ಲೇ ಆಗಿದೆ. ಬೆಳಿಗ್ಗೆ ಬೇಕಾದಷ್ಟು ಟೈಮ್ ಇತ್ತು ನಮಗೆ. ಸೊ ಹಾಗಾಗಿ ಆರಾಮಾಗಿ ಫೋಟೋಸ್ ಎಲ್ಲ ತೆಗೆದಿದ್ವಿ. ಇವಾಗ ಇಲ್ಲಿ ಹೊರಗಡೆ ಬಂದು ಇಲ್ಲಿ ನನ್ನ ಹಸ್ಬೆಂಡ್, ಅವನಿಗೆ ಕಾಲುಂಗುರ ಹಾಕೋದಿಕ್ಕಿದೆ. ಅಂದರೆ ದೊಡ್ಡ ಭಾವ, ನಾನು ದೊಡ್ಡಕ್ಕಾದ್ರಿಂದ ನನ್ನ ಹಸ್ಬೆಂಡ್ ಕಾಲುಂಗುರ ಹಾಕ್ತಾಯಿದ್ದಾರೆ. ಹಾಗೆ ತುಳಸಿ ಕಟ್ಟೆ ಎದುರು ಕಾಲುಂಗುರ ಹಾಕುವಂತಹ ಕ್ರಮ. ಆಮೇಲೆ ಹಾಲು ಕುಡಿಸಿ ಮದುವೆ ಹಾಲ್ಗೆ ಹೋಗೋದು. ಇದು ಮದುವೆ ಹಾಲು ನೋಡ್ತಾ ಇರ್ಬೋದು. ಇದು ಬೆಂಚನಪದವು, BC ರೋಡಲ್ಲಿರುವಂತಹ ಬೆಂಚನಪದವು ಶುಭಲಕ್ಷ್ಮಿ ಆಡಿಟೋರಿಯಮಲ್ಲಿ ಮದುವೆ ಆಗಿದ್ದು. ಸೊ ಮದುಮಗಳು ಕೂಡ ಬಂದಾಯಿತು ನೋಡಿ. ಇದು ಮದುಮಗಳು ಬಂದ ಕೂಡಲೇ ನಾವು ಒಳಗಡೆ ಕರ್ಕೊಳ್ಳುವಂತಹ ಒಂದು ಕ್ರಮ ಇದೆ. ಅಂದರೆ ಪೊನ್ನು ಎದುಕೊನ್ನು ಅಂತ ಹೇಳ್ತೀವಿ ನಮ್ಮ ತುಳು ಭಾಷೆಯಲ್ಲಿ. ಮದುಮಗಳನ್ನು ಒಳಗೆ ಕರ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಆ ಕಡೆಯಿಂದ ಈ ಕಡೆಯಿಂದ ಮದುಮಗಳು ಹಾಗೆ ಮದುಮಗನ ಕಡೆಯವರು ಹೆಣ್ಮಕ್ಳು ಸುಂದರವಾಗಿ ರೆಡಿಯಾಗಿರುವಂತಹ ಎಲ್ಲ ಹೆಣ್ಮಕ್ಳನ್ನು ಆ ಕಡೆ ಈ ಕಡೆ ನಿಲ್ಲಿಸ್ತೀವಿ. ನಿಲ್ಲಿಸ್ಬಿಟ್ಟು ಕಲಶ ಇರ್ಬೋದು, ಅಕ್ಕಿ, ಹೂವು, ಅರಿಶಿನ ಕುಂಕುಮ ಎಲ್ಲವನ್ನು ಕೊಟ್ಟು ಅವರು ನಮ್ಗೆ ಕೊಡ್ತಾರೆ, ಹುಡುಗಿ ಕಡೆಯವರು ನಾವು ಅವ್ರಿಗೆ ಕೊಡ್ತೀವಿ. ಅದೆಲ್ಲ ಆಗಿ ನಂತರ ಮದುಮಗಳನ್ನು ಆರತಿ ಮಾಡಿಬಿಟ್ಟು ಈ ಮದುವೆ ಹಾಲ್ ಏನಿದೆ ಅಲ್ಲಿಗೆ ಒಳಗಡೆ ಕರ್ಕೊಂಡು ಹೋಗ್ತೀವಿ. ನಾನು ದೊಡ್ಡಕ್ಕಾದ್ರಿಂದ ಅವಳ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗೋದಕ್ಕೆಲ್ಲ ನನಗೇನೆ ಇತ್ತು. ಸೊ ಹಾಗಾಗಿ ಈ ಒಂದು ಕ್ರಮ ಎಲ್ಲ ನಾನೇ ಮಾಡಿದ್ದು ಅಂತ ಹೇಳ್ಬೋದು. ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಧಾರೆ ಸಾರಿ ಕೊಡೋದು. ನಾವು ಹುಡುಗನ ಕಡೆಯವರು ಮದುಮಗಳಿಗೆ ಧಾರೆ ಸಾರಿ ಕೊಡೋದಕ್ಕಿದೆ. ಸಾರಿ ಮತ್ತು ಹೂವು ಇಟ್ಟು ಕೊಡೋದು. ಅದನ್ನು ಕೊಟ್ಟು ಆಮೇಲೆ ಅವಳು ಡ್ರೆಸ್ ಚೇಂಜ್ ಮಾಡ್ತಾಳೆ. ಇದು ಅವಳ ಮುಹೂರ್ತ ಸಾರಿ. ನೀವು ಸ್ಟಾರ್ಟಿಂಗಲ್ಲಿ ನೋಡ್ತಾ ಇರುವಂಥದ್ದು ಮುಹೂರ್ತ ಸಾರಿ. ಅವಳು ಬರಬೇಕಿದ್ರೆ ಇದೇ ಸಾರಿನ ಉಟ್ಕೊಂಡು ಬಂದಿದ್ದು. ನಮ್ಮದ್ರಲ್ಲಿ 2 ಸಾರಿ, ಜಾಸ್ತಿ ಸಾರಿ ಎಲ್ಲ ಚೇಂಜ್ ಮಾಡೋದಕ್ಕಿಲ್ಲ, 2 ಸಾರಿ ಉಡೋದಕ್ಕೆ.
ಹಾಗೆ ಮದುಮಗನನ್ನು ನನ್ನ ಹಸ್ಬೆಂಡ್ ಹಾಗೆ ನನ್ನ ತಂಗಿ ಹಸ್ಬೆಂಡ್ ರೆಡಿ ಮಾಡಿದ್ರು. ಅವನನ್ನು ಒಂದು ರೂಮಲ್ಲಿ ಗಂಡಸರು ರೆಡಿ ಮಾಡ್ತಾಯಿದ್ರು, ಮದುಮಗಳನ್ನು ನಾವು ರೆಡಿ ಮಾಡ್ತಾಯಿದ್ವಿ ಸಾರಿ ಎಲ್ಲ ಉಡಿಸಿ. ಮದುಮಗ ಸೆಕೆಂಡ್ ಡ್ರೆಸ್ಸಲ್ಲಿ ಈ ಥರ ರೆಡಿಯಾಗಿರೋದು ನೋಡಿ. ಫಸ್ಟ್ ಡ್ರೆಸ್ ಫಾರ್ಮಲ್ಸ್ ಹಾಕಿ ಬಂದಿದ್ದು. ನೆಕ್ಸ್ಟ್ ನಮ್ಮದು ಟ್ರೆಡಿಷ್ನಲ್ ವೇರ್ ಇರುತ್ತೆ, ಇದೇ ರೀತಿ ಇರಬೇಕು ನಮಗೆ. ಅಂದರೆ ಧಾರೆ ಟೈಮಲ್ಲಿ ಈ ಥರ ಡ್ರೆಸ್ ಚೇಂಜ್ ಮಾಡೋದಕ್ಕಿರುತ್ತೆ. ಇಲ್ಲಿ ಕಚ್ಚೆ ಟೈಪ್ ಇರುತ್ತೆ, ಇದು ಕಚ್ಚೆ ಹಾಗೆ ಶಾಲ್ ಪೇಟ ಇಟ್ಬಿಟ್ಟು ರೆಡಿಯಾಗಿರುವಂಥದ್ದು. ಹಾಗೆ ನಂತರ ವಾಪಸ್ ವಿಶಿಂಗಿಗೆ ನಿಲ್ಲಬೇಕಿದ್ರೆ ವಾಪಸ್ ಡ್ರೆಸ್ ಚೇಂಜ್ ಮಾಡೋದಿದೆ. ಮದುಮಗನಿಗೆ 3 ಡ್ರೆಸ್ ಚೇಂಜ್ ಮಾಡೋದಕ್ಕಿದೆ, ಮದುಮಗಳಿಗೆ ಮಾತ್ರ 2 ಡ್ರೆಸ್ ಇರೋದು. ಕೆಲವೊಂದು ಕ್ರಮಗಳೆಲ್ಲ ಶಾಸ್ತ್ರಗಳೆಲ್ಲ ಆಗ್ತಾಯಿದೆ. ನಾನು ಹಾಗೆ ನನ್ನ ತಂಗಿದ್ದು ನೋಡಿ, ಇದು ಒಂದು ಕ್ಯಾಂಡಿಡ್ ಪಿಕ್ ಅಂತಲೇ ಹೇಳ್ಬೋದು. ಇದನ್ನು ಚೆನ್ನಾಗಿ ತೆಗೆದಿದ್ರು, ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ನಾವು ಯಾವ ರೀತಿ ಸೊಸೆ ನಮ್ಮ ಮನೆಗೆ ಬೇಕು ಅಂತ ಅಂದ್ಕೊಂಡಿದ್ದು ಅದೇ ರೀತಿ ಸೊಸೆ ನಮಗೆ ಸಿಕ್ಕಿದ್ದಾಳೆ ಅಂತಲೇ ಹೇಳ್ಬೋದು. ತುಂಬಾ ಮುದ್ದಾದ ಹುಡುಗಿ, ಒಳ್ಳೆ ಮನಸ್ಸಿರುವಂತಹ ಹುಡುಗಿ ಅಂತಲೇ ಹೇಳ್ಬೋದು. ಹಾಗೆ ಈ ಆಲ್ಬಮ್ನಲ್ಲಿ ಸಪ್ತಪದಿದು ಇರ್ಬೋದು, ಹೂವಿನ ಮಾಲೆ ಹಾಕೋದ್ರ ಬಗ್ಗೆ ಇರ್ಬೋದು, ತುಂಬಾ ಚೆನ್ನಾಗಿ ಕೆಲವೊಂದು ಸಾಲುಗಳನ್ನು ವರ್ಣಿಸಿದ್ದಾರೆ. ಅದು ಓದಬೇಕಿದ್ರೆ ತುಂಬ ಖುಷಿಯಾಯಿತು ನನಗೂ ಕೂಡ. ಕರಿಮಣಿ ಕಟ್ಟಬೇಕಿದ್ರೆ ಇರ್ಬೋದು, ಈ ಥರ ಕೆಲವೊಂದು ಪದಗಳನ್ನು ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಸೇರಿಸಿದ್ದಾರೆ. ಈ ಫೋಟೋ ಏನಿದೆ ನೋಡಿ ಅದ್ರ ಜೊತೆಗೇ ಸೇರಿಸಿದ್ದಾರೆ ಸ್ಟುಡಿಯೋದವರು. ಅದೊಂದು ರೀತಿ ಚೆನ್ನಾಗಿತ್ತು ಓದೋದಕ್ಕೆ. ನಂತರ ದಾರೆ ಆಗಿ ಈ ಕರಿಮಣಿ ಎಲ್ಲ ಕಟ್ಟಿದ ನಂತರ ವಿಶಿಂಗಿಗೆ ನಿಲ್ಲೋದಕ್ಕಿರುತ್ತೆ. ಅದಕ್ಕಿಂತ ಮೊದಲು ಇದು ನೋಡಿ, ಈ ಥರ ನಾವು ಹೊರಗಡೆ ಕರ್ಕೊಂಡೋಗಿ ಇಬ್ಬರನ್ನು ಕೂಡ ಹೊರಗಡೆ ಕರ್ಕೊಂಡೋಗಿ ಈ ಥರ ಎಂಟ್ರಿ ಮಾಡಿಸ್ತೀವಿ, ಹಾಲ್ ಒಳಗಡೆ ಎಂಟ್ರಿ ಮಾಡಿಸ್ತೀವಿ. ಆ ಟೈಮಲ್ಲಿ ನಮ್ಮ ಹುಡುಗಿಯರೆಲ್ಲ ಏನಿದ್ದಾರೆ ನೋಡಿ, ಹುಡುಗಿಯರನ್ನೆಲ್ಲ ಕರೆಸಿ ಅಂದರೆ ಮದುಮಗ ಹಾಗೆ ಮದುಮಗಳಿನ ಎದುರುಗಡೆಯಿಂದ ಅವರು ಡ್ಯಾನ್ಸ್ ಮಾಡ್ಕೊಂಡು ಹೋಗೋದು, ಸಾಂಗ್ ಹಾಕ್ತಾರೆ. ಇವರಿಬ್ಬರನ್ನ ಒಂದು ಮಂಟಪದ ರೀತಿಯಲ್ಲಿ ರೆಡಿ ಮಾಡಿರ್ತಾರೆ. ಡೆಕೋರೇಷನ್ ಅವರ ಹತ್ರ ನಾವು ಮೊದಲೇ ಹೇಳಿದ್ದೀವಿ, ಅವರು ರೆಡಿ ಮಾಡಿದರು. ಸೊ ಅದರ ಒಳಗಡೆ ಮದುಮಗ ಹಾಗೆ ಮದುಮಗಳು ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ. ನಮ್ಮ ಸುಂದರವಾಗಿರುವಂಥ ಕೆಲವೊಬ್ಬರು ಹುಡುಗಿರಿದ್ರು, ಅವರನ್ನು ಎದುರುಗಡೆಯಿಂದ ಡ್ಯಾನ್ಸ್ ಮಾಡ್ತಾ ಹೋಗ್ತಾಯಿದ್ರು. ಇವರು ಹಿಂದ್ಗಡೆಯಿಂದ ಬರ್ತಾಯಿದ್ರು. ನಂತರ ವಿಶಿಂಗಿಗೆ ನಿಲ್ಲೋದು, ಇಷ್ಟೇ. ನಮ್ಮದು ಶಾಸ್ತ್ರ ಅಂದರೆ ತುಂಬ ಜಾಸ್ತಿ ಶಾಸ್ತ್ರ ಎಲ್ಲ ಏನಿಲ್ಲ, ಸಿಂಪಲ್ಲಾಗಿ ನಡೆಯುವಂತಹ ಶಾಸ್ತ್ರ ನಮ್ಮ ಮದುವೆಯಲ್ಲಿ. ಹಿಂದಿನಿಂದ ಯಾವ ಥರ ಬಂದಿರುತ್ತೋ ಅದೇ ರೀತಿ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತಾಯಿದ್ದೀವಿ. ಇವಾಗ ಕೂಡ ಇದೇ ರೀತಿ ಆಗ್ತಾಯಿದೆ. ಯಾವ ರೀತಿ ಮದುವೆ ಮೊದಲೆಲ್ಲ ಆಗ್ತಾಯಿತ್ತೋ ಅದೇ ರೀತಿ ಆಗ್ತಾಯಿದೆ. ಈ ಕೆಲವೊಂದು ಡ್ಯಾನ್ಸ್ಗಳೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಸೇರಿಸಿದ್ದೀವಿ ಇವಾಗ ಅಂತ ಹೇಳ್ಬೋದು. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಮೊದಲು ನಮ್ಮ ಹಿರಿಯರೆಲ್ಲ ಯಾವ ರೀತಿ ಮದುವೆ ಆಗ್ತಾಯಿದ್ರೋ ಅದೇ ರೀತಿ ಇವಾಗ ಕೂಡ ಆಗೋದು, ಅಷ್ಟೇ.
ಹಾಗೆ ವಿಶಿಂಗ್ ಎಲ್ಲ ಆದ ನಂತರ ನಾವು ಮನೆಯವ್ರಿಗೆ ಗಿಫ್ಟ್ ಮಾಡ್ತೀವಿ. ಮನೆಯವರು ಏನಿದ್ರು ಗಿಫ್ಟ್ ಎಲ್ಲ ಮಾಡೋದು ಕೊನೆಗೆ. ಎಲ್ರದ್ದು ವಿಶಿಂಗ್ ಎಲ್ಲ ಆದ ನಂತರ ನಾವು ಕೊನೆಗೆ ನಮ್ಮದು ವಿಶಿಂಗ್ ಮಾಡಿಬಿಟ್ಟು ನಾವು ಗಿಫ್ಟ್ ಎಲ್ಲ ಕೊಡ್ತೀವಿ. ಸೊ ಅದಾದ ನಂತರ ಹೊರಗಡೆ ವಾಪಸ್ ಕರ್ಕೊಂಡ್ಬಂದು ಕಾಲಿಗೆ ನೀರು ಹಾಕುವಂತಹ ಒಂದು ಕ್ರಮ ಇದೆ. ಆವಾಗ ನಮಗೆ ದುಡ್ಡು ಕೊಡ್ತಾರೆ ಅವರು. ಮದುಮಗಳು ನನ್ನ ಕೈಗೆ ಕೊಡ್ತಾಳೆ, ಮದುಮಗ ನಮ್ಮ ಹಸ್ಬೆಂಡ್ ಕೈಗೆ ಕೊಡ್ತಾನೆ. ನಂತರ ಊಟಕ್ಕೆ ಕರ್ಕೊಂಡು ಹೋಗೋದು. ಊಟ ಮಾಡ್ತಾ ಇರಬೇಕಿದ್ರೆ ವಾಪಸ್ಸಲ್ಲಿ ಗಿಫ್ಟ್ ಕೊಡಬೇಕಾಗತ್ತೆ. ಮದುಮಗಳು ಮದುಮಗನಿಗೆ ಊಟ ಬಡಿಸ್ತಾಳಲ್ವ, ಸೊ ಆ ಟೈಮಲ್ಲಿ ಕೊಡುವೆ ಗಿಫ್ಟ್ ಮಾಡಬೇಕಾಗತ್ತೆ. ಸೊ ಅದಾದ ನಂತರ ಪೊನ್ನಚ್ಚಿದ ಕೊರ್ಪನ ಕ್ರಮ ಅಂತ ಹೇಳ್ತೀವಿ ನಮ್ಮ ತುಳು ಭಾಷೆಯಲ್ಲಿ. ಅಂದರೆ ಮದುಮಗಳನ್ನು ನಮಗೆ ಮದುಮಗನ ಕಡೆಯವರಿಗೆ ಮದುಮಗಳ ಕಡೆಯವರು ಅಂದರೆ ಕಳಿಸ್ಕೊಡುವಂತಹ ಕ್ರಮ, ಬಿಟ್ಕೊಡುವಂತಹ ಕ್ರಮ ಅಂತ ಹೇಳ್ಬೋದು. ಸೊ ಅದಾಗತ್ತೆ. ಅದಾದ ನಂತರ ಮತ್ತಿನ್ನೇನು ಇಲ್ಲ, ನಾವು ಮದುಮಗಳನ್ನು ಕರ್ಕೊಂಡು ನಮ್ಮ ಮನೆಗೆ ಬರ್ತೀವಿ ಅಷ್ಟೇ. ಈ ಆಲ್ಬಮ್ ಕೂಡ ಇಲ್ಲಿಗೆ ಎಂಡ್ ಆಗ್ತಾಯಿದೆ ಸ್ನೇಹಿತರೆ. ಹೇಗಿದೆ ಜೋಡಿ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೇ ಇವತ್ತಿನ ಒಂದು ಮದುವೆ ಆಲ್ಬಮ್ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ರಿಗೂ ಶೇರ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.